ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೇದಸಾದನಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಪಿತೃಷೋಡಶೀಂ. ಅಜಾತದಂತಾಯೇ ಯೇ ಕೇಚಿತ್ ಯೇ ಚ ಗರ್ಭೆ ಪ್ರಬೀಡಿತಾಃ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಅಗ್ನಿದಗ್ಧಾಶ್ಚ ಯೇ ಕೇಚಿತ್ ನಾಮ ಗೋತ್ರ ವಿವರ್ಜಿತಾಃ ಸ್ವಗೋತ್ರೇ ಪರಗೋತ್ರೇ ಚ ತೇಭ್ಯಃ ಪಿಂಡಂ ದದಾಮ್ಯಹಂ. ಉತ್ಪಂತನಮೃತಾ ಯೇ ಚ ವಿಷಶಸ್ತ್ರಹತಾಸ್ಯ ಚ ಆತ್ಮೋಪಕಾದೀನೋ ಯೇ ಚ ತೇಭ್ಯಃ ಪಿಂಡಂ ದದಾಮ್ಯಹಂ. ಜಾತ್ಯಂತಸಹಸ್ರೇಷೋ ಪ್ರಮಂದಿ ಸ್ವೇನ ಕರ್ಮಣಾ ಮಾನುಷಂ ದುರ್ಲಭಂ ಯೇಷಾಂ ತೇಭ್ಯಃ ಪಿಂಡಂ ದದಾಮ್ಯಹಂ. ರೌರವೇ ಚಾಂತತಾಮಿಶ್ರೇ ಕಾಲಸೂತ್ರೇ ಚ ಯೇ ಗತಾಃ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಅಸಂಖ್ಯಾಯಾತನಾ ಸಂಸ್ಥಾಃ ಯೇ ನೀತಾ ಯಮಶಾಸನೈಃ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ದಿವ್ಯಂತರಿಕ್ಷಭೂಮಿಷ್ಠಾಃ ಪಿತರೋ ಬಾಂಧವಾದಯಾಃ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಅನೇಕಯಾತನಾ ಸಂಸ್ಥಾ ಪ್ರೇತಲೋಕಭಯಂಗತಾಃ ತೇಷಾಂ ಉದ್ಧಾರಣಾರ್ಥಾಯ ಇಮಂ ಪಿಂಡಂ ದದಾಮ್ಯಹಂ. ಗಿರ್ಯಗ್ಯೋನಿಗತಾ ಯೇ ಚ ವೃಕ್ಷಯೋನಿಗತಾಸ್ಸ ಚ ಯೇ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಅಮಿಪತ್ರವನೆ ಘೋರೆ ಕುಂಭೀಪಾಕೆ ಚ ಯೇ ಗತಾಃ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ವಿದ್ಯುದ್ಭಿರ್ದಂಷ್ಟ್ರಭಿಃ ಸರ್ಪೈಃ ವಿಷವಾರಿತವಾಗ್ನಿಭಿಃ ಶಸ್ತ್ರಾಸ್ತ್ರದಂಡಪಾಷಾಣೈಃ ನಖಿಭಿಃ ಶೃಂಗಿಭಿರ್ಯಯೈಃ ಕುಷ್ಠಾಪಸ್ಮಾರಲೂತಾಭಿ ಭಗಂತರಜಲೋದರೈಃ ಕಂಡಮಾಲಾ ಪಾಂಡುರೋಗೈಃ ಕ್ಷವ್ಯಾಧಿಹೃತಾಸ್ಯ ಚ ತೇಷಾಂ ಉದ್ಧಾರಣಾರ್ಥಾಯ ಇಮಂ ಪಿಂಡಂ ದದಾಮ್ಯಹಂ. ಬ್ರಹ್ಮಸ್ವಾರಿಣೋ ಯೇ ಚ ಸುರಭಾಸುರ್ನಹಾರಿಣಃ ಕುರುರತಾರರ್ಥಾಮೂಢಾ ಪರತಾರಾಸ್ಯ ಯೇ ಚ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಏಕೋ ಬ್ರಾಹ್ಮಣ ವೇದೋಪೇತಾಃ ಯೇ ಚಾನ್ಯೇಭ್ಯದಾಯಿನಃ ಅಗಮ್ಯಾಗಮನೋ ಯುಕ್ತಾಃ ದ್ಯೂತದಾಸಕ್ತನರಾಸ್ಯ ಯೇ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಯೇ ಕೇಚಿತ್ ಪ್ರೇತರೂಪೇಣ ವರ್ಧತೆ ಪಿತರೋ ಮಮ ತೇಷಾಂ ಉದ್ಧಾರಣಾಂತಾಯ ಇಮಂ ಪಿಂಡಂ ದದಾಮ್ಯಹಂ. ಆಬ್ರಾಹ್ಮಣಾ ಯೇ ಪಿತೃವಂಶಜಾತಾಃ ಮಾತುಸ್ತತಾ ವಂಶ ಭವಾಮದೀಯಾಃ ವಂಶದ್ವಯೇಸ್ಮಿನ್ ಮಮ ದಾಸಭೂತಾಃ ಭೃತ್ಯಾಶ್ಚ ತೈವಾಶ್ರಿತ ಸೇವಕಾಶ್ಚ ಮಿತ್ರಾಣಿ ಸಖ್ಯಃ ಪಸವಶ್ಚ ವೃಕ್ಷಾಃ ದೃಷ್ಟಾಶ್ಚ ಸ್ಪೃಷ್ಟಾಶ್ಚ ಕೃತೋಪಕಾರಾಃ ಜನ್ಮಾಂತರ ಯೇ ಮಮ ಸಂಗತಾಶ್ಚ ತೇಭ್ಯಃ ಸದಾ ಪಿಂಡಮಹಂ ದದಾಮಿ. ಪಿತೃವಂಶೇ ಮೃತಾ ಯೇ ಚ ಮಾತೃವಂಶೇ ತಥೈವ ಚ ಗುರುಸ್ವಸುರಬಂಧೂನಾಂ ಯೇ ಚಾನ್ಯೇ ಬಾಂಧವಾ ಸ್ಮೃತಾಃ ಯೇ ಮೇ ಕುಲೇ ಲುಪ್ತಪಿಂಡಾಃ ಪುತ್ರದಾರವಿವರ್ಜಿತಾಃ ಕ್ರಿಯಾಲೋಪಕತಾಶ್ಚೈವ ಜಾತ್ಯಂತ ಭಂಗವಸ್ತತಾ ವಿರೂಪಾ ಅಪಗರ್ಭಾಶ್ಚ ಜ್ಞಾತಾ ಜ್ಞಾತಾ ಕುಲೇ ಮಮ ತೇ ಸರ್ವೇ ತೃಪ್ತಿಮಾಯಾಂತೋ ಪಿಂಡದಾನೇನ ಸರ್ವದಾ ನಾನಾವಿಧೇಷು ಪಾಪೇಷು ರಥಾನ್ನಿತ್ಯಂ ವಯೋದ್ದದಾ ತೇಷಾಂ ಪಿಂಡೋ ಮಯಾ ದತ್ತೋ ಅಕ್ಷಯ್ಯಮುಪತಿಷ್ಠತಾಂ ಉತ್ಸನ್ನಕುಲವಂಶ್ಯಾನಾಂ ಯೇಷಾಂ ದಾದಾಕುಲೇನಹಿ ಧರ್ಮಪಿಂಡೋ ಮಯಾ ದತ್ತೋ ಅಕ್ಷಯ್ಯಮುಪತಿಷ್ಠತಾಂ. ಅಥ ಮಾತೃಷೋಡಶೀಂ. ಗರ್ಭೇಷು ವಿಷಮೇ ದುಃಖೇ ವಿಷಮೇ ಭೂಮಿವತ್ಮನಿ ತಸ್ಯಾಹ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಮಾಸೇ ಮಾಸೇ ಕೃತಂ ಕಷ್ಟಂ ವೇದನಾಪ್ಸವೇಶ ಚ ತಸ್ಯಾಹ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ.
यावत् पुत्रो न भवति तावत् मातुश्च शोषणं तस्याः निष्क्रमणार्थाय मातृपिण्डं ददाम्यहम् सम्पूर्णे दशमे मासे आद्यन्तं मातृपीडनं तस्याः निष्क्रमणार्थाय मातृपिण्डं ददाम्यहम् सुदुःखे प्रसवे प्राप्ते माता विन्दति दुष्कृतं तस्याः निष्क्रमणार्थाय मातृपिण्डं ददाम्यहम् पद्भ्यां जनयतः पुत्रो जनयन्या परिवेतनं तस्याः निष्क्रमणार्थाय मातृपिण्डं ददाम्यहम् रात्रौ मूत्रपुरीषाभ्यां विद्यते मातृगर्भटैः तस्याः निष्क्रमणार्थाय मातृपिण्डं ददाम्यहम् दिवारात्रौ च या माता ददाति निर्भरस्तनौ तस्याः निष्क्रमणार्थाय मातृपिण्डं ददाम्यहम् क्षुधया विह्वलं पुत्रो अन्नं माता प्रयच्छति तस्याः निष्क्रमणार्थाय मातृपिण्डं ददाम्यहम् पिबेच्छ कटुकद्रव्यं कषाणि विविधानि च तस्याः निष्क्रमणार्थाय मातृपिण्डं ददाम्यहम् पुत्रो व्याधिसमायुक्तो माता चक्रान्तकारिणी तस्याः निष्क्रमणार्थाय मातृपिण्डं ददाम्यहम् अल्पाहारचया माता यावत् पुत्रो अधिबालकः तस्याः निष्क्रमणार्थाय मातृपिण्डं ददाम्यहम् अनादृत्य स्वस्य देहं त्रिरात्रौ शोषणेन च तस्याः निष्क्रमणार्थाय मातृपिण्डं ददाम्यहम् अग्निना शोषते देहं त्रिरात्रौ शोषणेन च तस्याः निष्क्रमणार्थाय मातृपिण्डं ददाम्यहम् यमद्वारे महाघोरे मातुः पतितदुस्सहं तस्याः निष्क्रमणार्थाय मातृपिण्डं ददाम्यहम् यावत् पुत्रो गयां गत्वा श्राद्धं कुर्यात्विदानतः तस्याः निष्क्रमणार्थाय मातृपिण्डं ददाम्यहम्. श्रीकृष्णार्पणमस्तु. அதனுடைய விளக்கம் அப்படியே சொல்லுங்க.